ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಎಂದಿನಂತೆ ನನ್ನ ವಿಡಿಯೋ 3 ಭಾಗಗಳಲ್ಲಿರುತ್ತವೆ. ಮೊದಲನೇ ಭಾಗದಲ್ಲಿ ಕನ್ನಡದಲ್ಲಿ ಶುಭೋದಯ, ನಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳನ್ನು ಕನ್ನಡದ ಪದಪುಂಜದಲ್ಲಿ ಸೇರಿಸಿ ತಮ್ಮ ಮುಂದೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಜೊತೆಗೆ ಎರಡನೇ ಚರಣದಲ್ಲಿ ಎಂದಿನಂತೆ ಇವತ್ತು ಮಹಾಭಗವದ್ಗೀತೆಯ 9ನೇ ಅಧ್ಯಾಯದ ಮುಂದುವರಿದ ಭಾಗ. ಇವತ್ತು ಕೂಡ 12 ಶ್ಲೋಕಗಳಿರುತ್ತವೆ. ಜೊತೆಗೆ 3ನೇ ಭಾಗದಲ್ಲಿ ಮಂಕುತಿಮ್ಮನ ಕಗ್ಗದ 111ರಿಂದ 120ರವರೆಗಿನ ಕಗ್ಗಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲಿಗೆ ಶುಭೋದಯ. ಹಾಯ್ ಟು ಎವ್ರಿವನ್. As usual, today's video contains 3 parts. First in Kannada, Shubhodaya, followed up with Mahabhagavad Gita, chapter 9, shlokas, 12 shlokas, followed up with my favorite poet D.V. Gundappa's Kagga 111 to 120. So Shubhodaya, let us start with Shubhodaya. 28ನೇ ಜುಲೈ 2024. ನಮಸ್ಕಾರ, ಶುಭೋದಯ. ನಮ್ಮ ಸುತ್ತಮುತ್ತ ಕಾಲಮಾನಕ್ಕೆ ತಕ್ಕಂತೆ ಪೂರೈಸದ ಕೆಲ ವೈಯಕ್ತಿಕ ಕ್ರಿಯೆಗಳ ಹಾಗೂ ಅದರ ವೈಪರೀತ್ಯಗಳ ಕಾಣುತ್ತಿರುತ್ತೇವೆ. ಸಿಗದ ಯಾವುದೋ ಆಕರ್ಷಣೆಗೆ, ದಕ್ಕದ ಅಂತಸ್ತಿನ ವ್ಯಾಮೋಹಕ್ಕೆ, ಪೊಳ್ಳು ಹೆಚ್ಚುಗಾರಿಕೆಗೆ ಜೋತು ಬಿದ್ದು ಕಾಲಮಾನಕ್ಕೆ ವಿರುದ್ಧವಾಗಿ ಸಾಗುವ ದುಸ್ಥಿತಿ. ಇದು ವೈಯಕ್ತಿಕ ಸೋಲಿನ ಸ್ವಯಂಕೃತ ಅಪರಾಧ. ಇದರಲ್ಲಿ ಪಡೆದದ್ದಕ್ಕಿಂತ ಕಳೆದುಕೊಳ್ಳುವುದೇ ಹೆಚ್ಚು. ಅಂತಹ ಹಲವರು ಅದೇ ಸರಿ ಎಂದು ಸಾಧಿಸುತ್ತಾ ಸುಳ್ಳು ಕೋಟೆ ಕಟ್ಟಿಕೊಂಡು ಬಿಡುತ್ತಾರೆ. ಪ್ರಾಕೃತಿಕವಾಗಿ ನೈಜತೆಗೆ ರಾಜಿ ಮಾಡಿಕೊಂಡು ಬಿಟ್ಟುಕೊಟ್ಟು ಗೆದ್ದು, ಅಲ್ಲಲ್ಲಿ ಹೊಂದಾಣಿಕೆಗೆ ಸಹಕರಿಸಿ, ಕಾಲವ ಗೌರವಿಸಿ, ಬದಲಾಗಿ ಗೊಂದಲರಹಿತವಾಗಿ ಪ್ರಸ್ತುತತೆಯ ಆಸ್ವಾದಿಸಿ ಆ ಸಂತಸವ ಸಂಭ್ರಮಿಸಿ ಸುಖಿಸುವುದು ಅತ್ಯುತ್ತಮ ಹಾಗೂ ನೈಸರ್ಗಿಕವಲ್ಲವೇ? ಶುಭೋದಯ. ಇದು ಇಂದಿನ ಶುಭೋದಯ. ನಾನು ಅರ್ಥೈಸಿರುವಂತೆ ಕೆಲವೊಂದು ವೈಪರೀತ್ಯಗಳು ಕಾಲಕ್ಕೆ ತಕ್ಕಂತೆ ಬದಲಾಗದೇ ಇರುವಂತಹ ಪರಿಸ್ಥಿತಿಯನ್ನು ಕುರಿತಾದಂಥ ಶುಭೋದಯ. ಇಂದಿನ ಮುಂದಿನ ಚರಣದಲ್ಲಿ ನಾವು ಮಹಾಭಗವದ್ಗೀತೆಯ 13ರಿಂದ 24ನೇ ಶ್ಲೋಕಗಳವರೆಗಿನ ಪಠಣವನ್ನು ನಾವು ಈಗ ಮಾಡೋಣ. ಆನಂತರ ಕಗ್ಗದ 111ರಿಂದ 120ರವರೆಗಿನ ಕಗ್ಗಗಳನ್ನು ನಾನು ತಮ್ಮ ಮುಂದೆ ವಾಚಿಸಲಿಕ್ಕೆ ಬಯಸ್ತೇನೆ. ಮೊದಲಿಗೆ ಭಗವದ್ಗೀತೆಯ 9ನೇ ಅಧ್ಯಾಯದ 13ರಿಂದ 24ರವರೆಗಿನ ಶ್ಲೋಕಗಳು ತಮ್ಮ ಒಂದು ನನ್ನ ನೆಚ್ಚಿನ ಕೇಳುಗರಿಗಾಗಿ. ಇದು ಈ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ. ಈಗಾಗಲೇ ಹೇಳಿದ್ದೇನೆ ನಿಮಗೆ, ಇದು ಅತ್ಯುತ್ತಮವಾದಂಥ ಒಂದು ಅಧ್ಯಾಯ. ಇವತ್ತು 12 ಶ್ಲೋಕಗಳು ಮತ್ತು ನಾಳೆ 10 ಶ್ಲೋಕಗಳೊಂದಿಗೆ ಈ ಅಧ್ಯಾಯ ಮುಕ್ತಾಯ ಆಗುತ್ತೆ. ರಾಜವಿದ್ಯಾ ರಾಜಗುಹ್ಯ ಯೋಗದ ಈ 9ನೇ ಅಧ್ಯಾಯದ ಮುಂದುವರಿದ ಭಾಗ. ಈ ಪ್ರಾರ್ಥನೆಯ ನಂತರ ತಮ್ಮ ಅವಗಾಹನೆಗೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ. ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಈಗ ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯ ವಿಭಾಗ ಯೋಗದ ಶ್ಲೋಕ 13ರಿಂದ ರಾಜವಿದ್ಯಾ ರಾಜಗುಹ್ಯ ಯೋಗದ ಅಧ್ಯಾಯ 9ರ 13ನೇ ಶ್ಲೋಕದಿಂದ 22ನೇ ಶ್ಲೋಕದವರೆಗೆ ತಮ್ಮ ಅವಗಾಹನೆಗಾಗಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಸತತಂ ಕೀರ್ತಯಂತೋ ಮಾಯ್ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ
अहङ्कृतरहयज्ञस्वाधाः महमौषधं मन्त्रोऽहमहमे व्याज्यम् अहमग्निरहं हुतं पिताहमस्य जगतो माता दाता पितामहः वेद्यं पवित्रमोङ्कारा ऋक्सामायजुरेव च गतिर्भर्ता प्रभुः साक्षी निवासः शरणं सुहृत् प्रभवः प्रलयस्वानन् निधानं बीजमव्ययं तपाम्यहमहौ वर्षन् निगृह्णामुत्सृजामि च अमृतं चैव मृत्युश्च ಸದಾ ಸಚ್ಚಾಹಮರ್ಜುನ. ಈಗ ತ್ರಿಷ್ಟುಪ್ ಛಂದದಲ್ಲಿ ಅಂದರೆ ಪ್ರತಿಯೊಂದು ಚರಣದಲ್ಲಿ 11 ಅಕ್ಷರಗಳಿರುತ್ತವೆ. ಇದುವರೆಗೂ ನಾವು ಈ 19ನೇ ಶ್ಲೋಕದವರೆಗೆ ನಾವು ಈಗ ವಾಚನ ಮಾಡಿದ್ದು ಅನುಷ್ಟುಪ್ ಛಂದದಲ್ಲಿ, ಅಂದರೆ ಪ್ರತಿ ಚರಣದಲ್ಲಿ 8 ಅಕ್ಷರಗಳಿದ್ದವು. ತ್ರೈವಿದ್ಯಾಮಾಂ ಸೋಮಫಾಪೂತಪಾಪಾ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ते पुण्यमासाद्य सुरेन्द्रलोकम् अश्नन्ति दिव्यां दिवि देवभोगां ते तां भुक्त्वा स्वर्गलोकौ विशालं क्षीणे पुण्ये मर्त्यलोकौ विशन्ति एवं त्रैधर्ममनुप्रपन्ना गतागतं ಕಾಮಕಾಮಾಲಭಂತೆ. ಈಗ ಮತ್ತೆ ಅನುಷ್ಟುಪ್ ಛಂದದಲ್ಲಿ 8 ಅಕ್ಷರಗಳು ಒಂದೊಂದು ಚರಣಕ್ಕೆ. ಅನನ್ಯಶ್ಚಿಂತಯಂತೋ ಮಾಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮೌ ವಹಾಮ್ಯಹಂ. येऽप्यन्यदेवता भक्ता यजन्ते श्रद्धयान्विता तेऽपि मामेव कौन्तेय यजन्त्यविधिपूर्वकम्. अहं हि सर्वयज्ञानां भोक्ता च प्रभुरेव च न तु मामभिजानन्ति तत्त्वेन तश्च्यवन्ति ते. योगेशं सच्चिदानन्दो वासुदेवो रजप्रियं धर्मसंस्थापकौ वीरं कृष्णौ वन्दे जगद्गुरुं. ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಇವು ಇವತ್ತಿನ 12 ಶ್ಲೋಕಗಳು. ಇಲ್ಲಿಗೆ 24 ಶ್ಲೋಕಗಳು ಅಧ್ಯಾಯ 9ರಲ್ಲಿ ಮುಕ್ತಾಯವಾಗಿದೆ. ರಾಜವಿದ್ಯಾ ರಾಜಗುಹ್ಯ ಯೋಗ ವಿಭಾಗ ಯೋಗದ 24 ಶ್ಲೋಕಗಳನ್ನು ನಾವು ಮುಗಿಸಿದ್ದೇವೆ. ಮುಂದಿನ ಚರಣದಲ್ಲಿ ನಾಳೆ ಇದರ ಮಿಕ್ಕ 10 ಶ್ಲೋಕಗಳೊಂದಿಗೆ ನಾವು ಈ ಅಧ್ಯಾಯವನ್ನು ಮುಕ್ತಾಯ ಮಾಡ್ತೇವೆ. ನಮ್ಮ ಮುಂದಿನ ಚರಣದಲ್ಲಿ ಕಗ್ಗದ 111ರಿಂದ 120ರವರೆಗಿನ ಕಗ್ಗಗಳ ವಾಚನ. ಮೊದಲಿಗೆ ಡಿ ವಿ ಗುಂಡಪ್ಪನವರ ಚರಣ ಕಮಲಗಳಿಗೆ ವಂದಿಸುತ್ತಾ ಈ ಮಂಕುತಿಮ್ಮನ ಕಗ್ಗದ 111ನೇ ಶ್ಲೋಕದೊಂದಿಗೆ ತಮ್ಮ ಮುಂದೆ. ಜಡವೆಂಬುದೇನು ಸೃಷ್ಟಿಯಲ್ಲಿ ಚೇತನ ಸುಪ್ತಿ ಅಡಗಿ ನಿದ್ರಿಪುದಲ್ಲಿ ಚೈತನ್ಯದಗ್ನಿ ಮಿಡಿಯ ಪರಸತ್ವ ವಿದ್ಯುದ್ದೀಪ್ತಿಯಾದನಾಗ ನಡೆವುದೇನು ಜೀವಿ ಒಲು ಮಂಕುತಿಮ್ಮ. ಹಿಮಗಿರಿಯೊಳವಿತಿಹುದು ಚೈತನ್ಯದಗ್ನಿ ಕಣಸ್ಥಿಮಿತದಿಂ ನಿಂತಿರ್ಪುದದು ಧರೆಯ ಹಿತಕ್ಕೆ. ಶಮದ ಸುಂದರದ ಸಾತ್ವಿಕದ ಗಾಂಭೀರ್ಯವದು ನಮಗೊಂದು ವೇದ ನಿಧಿ ಮಂಕುತಿಮ್ಮ.
ಅಣುಸಂಖ್ಯೆಯಣಿಸುವನು ವಿಶ್ವದಲ್ಲಿ ವಿಜ್ಞಾನಿ ಗುಣಿಸುವನು ಭೂತಶಕ್ತಿಗಳನಧ ಹೃದಯಂ ಗಣಿತ ಸಾಧ್ಯವ ಹಿಂದ ಗಣ್ಯದ ಮಹತತ್ವ ಒಣಗಿಹುದು ಮೂಲವದು ಮಂಕುತಿಮ್ಮ. ಸೃಷ್ಟಿ ರೂಪಂಗಳವತಾರದೊಳ್ ಕ್ರಮಲಕ್ಷ ಪುಷ್ಟವಾಗಿರ್ದೊಡೇನಿಲ್ಲ ದೊಡದೇನು ಶಿಷ್ಟಮಾದುದು ಸತ್ವವದನು ಸೋಕದು ರೂಪ ದೃಷ್ಟಿ ಸತ್ವದೊಳಿರಲಿ ಮಂಕುತಿಮ್ಮ. ಸೃಷ್ಟಿ ರೂಪಂಗಳವತಾರದೊಳು ಕ್ರಮಲಕ್ಷ ಪುಷ್ಟವಾಗಿರ್ದೊಡೆ ದೊಡದೇನು ಶಿಷ್ಟಮಾದುದು ಸತ್ವವಧೇನು ಸೋಕದು ರೂಪ ದೃಷ್ಟಿ ಸತ್ವದೊಳಿರಲಿ ಮಂಕುತಿಮ್ಮ. ಕ್ರಮದ ನಭವಿಕೃತಿ ವಾಯವ್ಯದಿ ರೂಪಗಳಂತೆ ಕ್ರಿಮಿ ಬೀಜದಿಂ ಮತ್ಸ್ಯ ಮೃಗ ಮನುಜರಂತೆ ಕ್ರಮ ವಿವರವೇನಿರಲಿ ಸೃಷ್ಟಿಯ ವಿಧಾನದಲ್ಲಿ ಸಮಸದದು ಸತ್ವವನು ಮಂಕುತಿಮ್ಮ. ಪರಮಾಣುವಿಂ ಪ್ರಪಂಚಗಳ ಸಂಯೋಜಿಪುವುದು ಮರೆಯಿಂದ ಸೃಷ್ಟಿಯಂತ್ರವ ಚಾಲಿಸುವುದು ಚರಲೀಲೆಯಲ್ಲಿ ಜೀವವೆನಿಪ ಚೈತನ್ಯವದು ಪರಸತ್ವಶಕ್ತಿಯೊಳು ಮಂಕುತಿಮ್ಮ. ಸ್ಥಾಪಿತವೇ ಜೀವ ನಿನ್ನೊಡಲಿನೊಂದಂಗದಲ್ಲಿ ಅಪಾದ ಶಿರವುವುದು ತುಂಬಿರುವುದಲ್ವೇ ವ್ಯಾಪಿಸುವುದಂತಹದು ಚೈತನ್ಯ ವಿಶ್ವದಲ್ಲಿ ಲೇಪಗೊಳ್ಳುವ ಸತ್ವ ಮಂಕುತಿಮ್ಮ. ರವಿ ಮಾತ್ರದಿಂದಲ್ಲ ಭುವಿ ಮಾತ್ರದಿಂದಲ್ಲ ಭುವನ ಪೋಷಣೆಯ ಭಯ ಸಹಕಾರದಿಂದ ವಿವಿಧ ಶಕ್ತಿರಸಂಗಳೇಕೆ ಭವಿಸೆ ಜೀವ ಅವಿರ್ತರ್ಕ್ಯ ಸೂಕ್ಷ್ಮವದು ಮಂಕುತಿಮ್ಮ. ನಾವುಣ್ಣುವನ್ನಗಳು ನಾವು ಕುಡಿಯುವುದಕಗಳು ನಾವುಸಿರವೆಲರುಗಳು ನಾವುಡುವ ವಸ್ತ್ರ ಭೂಮ್ಯೋಮಗಳ ಯಂತ್ರ ಸಂಘದುತ್ಪನ್ನಗಳು ಜೀವವೆರಡರ ಶಿಶು ಮಂಕುತಿಮ್ಮ. ಪಾಶ ನಿನ್ನೊಳದೊಂದು ಸಾಗುತಿಹುದೇ ಬಿಡದೆ ಲೋಕದೆಲ್ಲವೂ ಸೂಕ್ಷ್ಮ ಗತಿಯಿನೊಳವು ಒಕ್ಕು ಸಾಕು ಬೇಕುಗಳೆಲ್ಲ ವದರಿನ ಯಂತ್ರವನ್ನು ಏಕೆ ರಚಿಸಿದನು ವಿಧಿ ಮಂಕುತಿಮ್ಮ. ಇವು 111ರಿಂದ 120ರವರೆಗಿನ ಕಗ್ಗದ ಕಗ್ಗಗಳು ನಿಮಗಾಗಿ. ಈ ಕಗ್ಗ ಪ್ರತಿ ಬಾರಿ ಓದುವಾಗಲೂ ಬೇರೆ ಬೇರೆ ಅರ್ಥಗಳು ಬೇರೆ ಬೇರೆ ರೂಪಾಂತರಗಳು ನಮಗೆ ಹೊಳೆಯುತ್ತವೆ. ಸೊ ನೀವು ಇದನ್ನು ನಿಮ್ಮ ಸಮೀಪದಲ್ಲಿ ಎಲ್ಲಾದರೂ ಇದನ್ನು ತಾವು ಪಡೆದು ತಾವು ಕೂಡ ಆಸ್ವಾದಿಸಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಶುಭವಾಗಲಿ, ಶುಭೋದಯ. ನಿಮ್ಮ ದಿನ ಬಹಳ ಶುಭವಾಗಿರಲಿ. ಎಲ್ಲರಿಗೂ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ. ಜೊತೆಗೆ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ ಅಂತ ಆಶಿಸುತ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ಸ್ ಟು ಎವ್ರಿ ಒನ್. ಲೆಟ್ ಯುವರ್ ಡೇ ಬಿ ಗ್ರೇಟ್. ಎಂಜಾಯ್ ಯುವರ್ ಡೇ. ಹ್ಯಾವ್ ಎವ್ರಿಥಿಂಗ್ ವಾಟ್ ಯು ಡಿಸೈರ್. So everything should be fulfilled and you should get a good and a very good day today. Thank you. Enjoy the day. Shubhodaya.